ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನೇ ಹಿಬ್ಬಾಗಿಸಿದ ಅಪ್ರತಿಮ ವೀರ ಕುರುಪಿತಾಮಹರಿಗೆ ನಮೋ ನಮಃ. ಮಂಗಳವಾಗಲಿ ಸುಯೋಧನ. ಬಿಲ್ವಿದ್ಯಾ ಪಾರಂಗತ ಕುರುಸಭೆಗೆ ಕೇಸರಿಯಂತೆ ಕಂಗೊಳಿಸುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕ್ತಿಯ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಮಂಗಳವಾಗಲೇ ದುರ್ಯೋಧನ. ಒಂದೇ ಪವಿತ್ರವಾದ ರಕ್ತವನ್ನಂಚಿಕೊಂಡು ನನ್ನ ಒಡ ಹುಟ್ಟಿದ ನನ್ನ ಪ್ರೀತಿಯ ಸಹೋದರ ದುಶ್ಯಾಸನ ಅಪ್ರತಿಮ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ಕೌರವೇಶ್ವರನ ಕಣ್ಮಣಿ ನನ್ನ ಪ್ರಿಯ ಮಿತ್ರ ಅಂಗಾಧಿಪ ಕರ್ಣ ಪ್ರಜ್ವಲಿಸಿ ಉರಿಯುತ್ತಿರುವ ದಾವಾಗ್ನಿಗೆ ಸೇಳೆಂಬ ಹಾಜ್ಯವನ್ನು ಬೆರೆಸಿ ಕ್ಷಣ ಕ್ಷಣಕ್ಕೂ ಕುರು ಸಭಾಂಗಣವನ್ನು ನಡೆಸುತ್ತಿರುವ ನನ್ನ ಪ್ರೀತಿಯ ಸೋದರ ಮಾವ ಶೌಭಲ ರಾಜ ಶಕುನಿ. ಇಂಥ ವೀರ ರತ್ನಗಳು ಕುರು ರಾಜಲಕ್ಷ್ಮಿಯ ಮಣಿಮೆಕುಟದಲ್ಲಿ ವಜೃಂಭಿಸುತ್ತಿರುವಾಗ ನನಗಧಾರು ಸರಿಸಾಟಿ ನರಗಧಾರು ಸರಿಸಾಟಿ ಮುರುಗಲಾಂಚನನ ಮೆರುಗು ವರ್ಗಾಸನಕ್ಕೆ ಸರಿ ಹೋಲುವಂತಿರೇ ಮುರುಗಲಾಂಚನನ ಮೆರುಗು ಸ್ವರ್ಗ ಸರಿ ಹೋಲುವಂತಿರೇ ಸ್ವರ ಸಂಪನ್ನ ಕೀರ್ತಿಮಣಿ ಮಕುಟ ವರ್ಧನೆಗೆ ದುರೋಧನ ನಿಪುಣ ನಿರ್ಜಲೇ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲು ಎಣೆಹಿರರೆ ಎನಗೆ
ಆಸನಸಿ ಸ್ಥಳವ ಬಿಡದೆ ಸೌಂದರ್ಯೇ ಕೈಕದರೆ ಎನಿಸುತ್ತಾರೆ. ತುಳಸಿ ಆಸನಸಿ ಸ್ಥಳವ ಬಿಡದೆ ಸೌಂದರ್ಯೇ ಕೈಕದರೆ ಎನಿಸುತ್ತಾರೆ. ಸಾಟೀರು ಬರೆಯ ತೆರೆಗೆ ಸಾಟೀರು ಬರೆ. ಪಿತಾಮಹರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜಾದಿ ಸಂಪತ್ತನ್ನು ಕಳೆದುಕೊಂಡು ಬೀದಿಯಲ್ಲಿ ಭಿಕ್ಷಾಟನೆ ಮಾಡುತ್ತಿರುವ ಹೇಡಿ ಪಾಂಡವರು ಅರ್ಧ ರಾಜ್ಯವನ್ನು ಪುನಃ ಪಡೆಯಲು ನಾಚಿಕೆ ಇಲ್ಲದೆ ಆ ಕೃಷ್ಣನನ್ನು ಸಂಧಾನಿಯನ್ನಾಗಿ ಕಳಿಸುತ್ತಿರುವರಂತೆ. ನೋಡಿದಿರಾ ಅವರ ಅಟ್ಟಾಸ ಎಷ್ಟರ ಮಟ್ಟಿಗಿದೆ ಎಂಬುದನ್ನು? ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೇ ಹೋದ ಪಕ್ಷದಲ್ಲಿ ಯುದ್ಧವೇ ಸನ್ನದ್ಧವಲ್ಲವೇ? ಏನು ತಾತ, ಯುದ್ಧ ಯುದ್ಧಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನೊಂದಾಗಿ ಹೋಗುವರು. ಅದಾಗಿರಲಿ ಸಹೋದರ ಅಗ್ರಜ, ಪಾಂಡವರ ಯಜ್ಞವನ್ನು ಆರಂಭಿಸಲು ಸರಿಯಾದ ಕರ್ಮೋಪದೇಶಕನಾರಿರುವನು? ನಮ್ಮ ಅಂಗಾಧಿಪತಿ ಕಣ್ಣನಿಲ್ಲವೇ? ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರು ಬೆಳೆದ ನಮಗೇಕೆ ಅದರ ಚಿಂತೆ? ಪುರುಷೋತ್ತಮರು ಬರುವಂತಿದೆ, ಸಭೆಯು ಶಾಂತವಾಗಿರಲಿ. ಏನು? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜನಾನಿಲ್ಲಿರುವಲ್ಲಿ ಆ ದನ ಕಾಯುವ ಗೊಲ್ಲ ಶ್ರೇಷ್ಠನೇ, ಪುರುಷೋತ್ತಮನೇ ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ಕುಟೀರವನ್ನು ಆಶ್ರಯಿಸಿದನಂತೆ. ಅವನೋ ಪುರುಷೋತ್ತಮ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಜ್ಯಭಾರಿಯಾಗಿ ಬರ್ತಿದ್ದಾನೆ ಹೊರತು ನಿನ್ನ ಯಾಚನೆಗಾಗಿ ಬರುತ್ತಿಲ್ಲ. ಯಾರದು ಮಾತನಾಡಿದವರು? ಓ, ಚಿಕ್ಕಪ್ಪ ವಿದುರ ಮಹಾಶಯ. ಏನೆಂದಿರಿ? ನ್ಯಾಯ ನೀತಿ ಈ ವಿಚಾರಗಳನ್ನು ಚಕ್ರವರ್ತಿಗಳಾದ ನಾವು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ನಿನ್ನ ಅರಣ್ಯ ರೋದನವನ್ನು ಇಲ್ಲಿ ನಡೆಸಬೇಡ. ದುರ್ಯೋಧನ, ನಂದು ಅರಣ್ಯ ರೋದನವೇ? ಭಗವಂತನಿಗೆ ನ್ಯಾಯವೇ? ನಿನ್ನಂತವರು ಉಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೂ ಏನು ಮಾಡುವುದು? ನಮ್ಮಂತರ ಹಿರಿಯರ ಲಕ್ಷಣ ನಿಮ್ಮಂತರ ಕೆಡುವ ಕಂಡ ಆಗಿರುತ್ತಾನೆ ಹೇಳುವುದು. ವಿದುರ, ಈ ನೀತಿ ವಚನಗಳನ್ನು ಆ ಪಾಂಡವರಿಗೆ ಹೇಳಲಲ್ಲೇ ಏಕೆ? ಸಾಕು, ಸುಮ್ಮನೆ ಕುಳಿತುಕೋ ಎಂದು ಹೇಳಿದನಲ್ಲ. ಬಲವಂತನಿಗೆ ನ್ಯಾಯವಾ ಅದಿನವಾ? ನೀನೇ ಯೋಚಿಸಿ ನೋಡು. ನಿನಗೆಲ್ಲ ಮರಣಕಾಲವೂ ಕೂಡಿ ಬಂದಿದೆ. ಒದರದಿರಲು ವಿದುರ ಸದರಧನ್, ದುಡುಕಿ ಒದರದಿರಲು ವಿದುರ ಸದರಧನ್. ಒದರದಿರಲು ವಿದುರ ಸದರಧನ್, ದುಡುಕಿ ಒದರದಿರಲು ವಿದುರ ಸದರಧನ್. ನೆರೆದ ಸಭೆಯಲು ನಿಂತು ಧರಿದು ಈ ಗೌರವನ, ನೆರೆದ ಸಭೆಯಲು ನಿಂತು ಧರಿದು ಈ ಗೌರವ. ನುಡಿವೆಯಾದರೆ ಇರಿದುಕೊಳ್ಳಲಿ ಕತ್ತಲು, ನುಡಿವೆಯಾದರೆ ಇರಿದುಕೊಳ್ಳಲಿ ಕತ್ತಲು. ಒದರದಿರಲು ವಿದುರ ಸದರಧನ್, ದುಡುಕಿ ಒದರದಿರಲು ವಿದುರ ಸದರಧನ್.
ಪ್ರಾಯಶ್ಚಿತನಾದ ಚಕ್ರವರ್ತಿಗೆ ಈ ವಿದುರನ ನೀತಿ ವಚನಗಳು ಅನಾವಶ್ಯಕ. ಸಹೋದರ ಅಗ್ರಜ, ಹಿರಿಯನು ವೃದ್ಧನು ಎಂದು ಸುಮ್ಮನಿದ್ದರೆ ಈತನ ತಲಾಟೆ ಮಿತಿ ಮೀರುತ್ತಿದೆ. ಕೂಡಲೇ ಈತನನ್ನು ಸಭೆಯಿಂದ ಹೊರತಳ್ಳು. ಆಯ್ತು ಅಗ್ರಜ. ಏನು ನುಡಿದೆ ಜ್ಞಾನ ರೈತನೇ, ಆನ ಮತ್ತನಂತೆ ಏನ್ ನುಡಿದೆ ಜ್ಞಾನ ರೈತನೇ. ಏನು ನುಡಿದೆ ಜ್ಞಾನ ರೈತನೇ, ಆನ ಮತ್ತನಂತೆ ಏನು ನುಡಿದೆ ಜ್ಞಾನ ರೈತನೇ. ಆಗಮಿಸಿದಾದರೂ ಗುರು ಸಾಮ್ರಾಜ್ಯವಂತಾದಯ ಸಹೋದರ, ಯಾವುದು ನ್ಯಾಯ ಯಾವುದು ಅನ್ಯಾಯ? ನಮ್ಮ ಸಭೆಗೆ ಬಂದು ನಮ್ಮನ್ನು ನಿರೀಕ್ಷಿಸಿದೆಯಾ? ಹೆಚ್ಚಿಗೆ ಮಾತಾಡಲು ಈ ಗದಾದಿಂದ ತಪ್ಪಿದೆ. ಆಚೆ ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿಟ್ಟಿರುವ ಭೀಮನು ತಮ್ಮ ಗದೆಯಿಂದ ತಮ್ಮ ತೊಡೆಯನ್ನು ಮುರಿಯಲು ಇಟ್ಟಿದ್ದ ಈ ಶಿವಧನುಸ್ಸನ್ನು ಇಲ್ಲೇ ಮುಷಾಡಿ ಬಿಡುವನು. ಪ್ರಮಾದವಾಯಿತು. ವಿದುರನನ್ನು ಅಪಾಶಕ್ಕೀಡು ಮಾಡಿ ಸರ್ವೋತ್ತಮನಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಕರ್ಣ, ಈ ವಿದುರನ ಗೊಟ್ಟು ಬೆದರಿಕೆಗೆ ನೀನು ಎದರುವುದೇ? ಕರ್ಣ, ಈತನು ಎಂದು ತಾನೇ ಬಿಲ್ಲನ್ನಿಡಿದು ಯುದ್ಧ ಮಾಡಿರುವನು? ಈತನ ಬಿಲ್ಲಿನಿಂದಾಗುವ ಪ್ರಯೋಜನವಾದರೂ ಏನು? ಅದಾಗಿರಲಿ, ಈಗ ಸಂಧಾನಿಯಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಅಂತವರನ್ನು ಸಭೆಯಿಂದ ಹೊರಹಾಕಲಾಗುವುದು. ಎಚ್ಚರ. ಸಹೋದರ ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದನಲ್ಲ, ಈಗಲೂ ಸಿದ್ಧಪಡಿಸಿದನು. ಅದನ್ನಿಲ್ಲಿತ ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕೂತಿಕೊಳ್ಳುವನು. ಏಕೆ ಗೊತ್ತೇ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಎಚ್ಚರವಿದ್ದರೂ ಸರಿ ನಿದ್ರೆ ಬಂದಂತೆ ನಡೆಸಿದನಲ್ಲ, ಆ ಪ್ರತೀಕಾರಕ್ಕೆ ಈ ಪ್ರತೀಕಾರ. ಧರಿಸಿರೆ ಧರ್ಮ ದೀಕ್ಷೆಯ, ಧರಿಸಿರೆ ಧರ್ಮ ದೀಕ್ಷೆಯ, ಧರಿಸಿರೆ ಧರ್ಮ ದೀಕ್ಷೆಯ. ಈ ಕುರುಕ್ಷೇತ್ರದ ಸೂತ್ರಧರನು ನಾನು, ಈ ಕುರುಕ್ಷೇತ್ರದ ಸೂತ್ರಧರನು ನಾನು, ಅಗಣಿತ ಮಹಿಮನು ನಾನೇ ಪರಮಾತ್ಮನು. ಅಗಣಿತ ಮಹಿಮನು ನಾನೇ ಪರಮಾತ್ಮನು. ಧರಿಸಿರೆ ಧರ್ಮ ದೀಕ್ಷೆಯ, ಧರಿಸಿರೆ ಧರ್ಮ ದೀಕ್ಷೆಯ, ಧರಿಸಿರೆ ಧರ್ಮ ದೀಕ್ಷೆಯ. ನಾನು ನಾನೆಂದು ಒಡೆದಾಡುವಿರೆ
ವಿನಾಶಕಾರಿ ಈತನು. ಭೀಷ್ಮ ದ್ರೋಣಾದಿ ಗುರುಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ಮದೋನ್ಮತನಾದ ಇವನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವನು. ಯೋಗ ಮಾಯೆ, ಜಾಗೃತಳಾಗು. ಭೂಪಾಲಕನಾದ ನಾನು ಈ ಗೋಪಾಲನ ಪಾದದಡಿಯಲ್ಲಿ, ಭೂಪಾಲಕನಾದ ನೀನು ಈ ಗೋಪಾಲಕನ ಕಾಲಿನಲ್ಲಿ ಕೃಷ್ಣ, ನೀನು ಬಂದಿದ್ದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳಿದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದನೆಂದು ಬೀಗಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂತಾಯಿಗೆ ಹೊರತು ನಿನಗಲ್ಲ ಕೃಷ್ಣ, ನಿನಗಲ್ಲ. ಬಂದದ್ದಾಯಿತು, ಉಳಿದಿಕೋ. ಕೃಷ್ಣ, ನರ್ತನವೆಂದರೆ ನಿನಗೆ ಬಲು ಮಮತೆಯಲ್ಲವೇ? ಇರಬಹುದೇನು, ಇದ್ದೇ ಇದೆ. ನಿನ್ನ ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ಬೇಸತ್ತಿರುವೆ. ಈಗ ನನ್ನರಮನೆಯ ನರ್ತನವನ್ನು ನೋಡು. ತದನಂತರ ಬಂದ ವಿಚಾರವನ್ನು ಚರ್ಚಿಸೋಣ. ಭಯಂಕರ ರೂಪ ಮನೋಗರ ರೇಪೋ ಭಯಂಕರ ರೂಪ ಮನೋಗರ ಚಾಪ ವಿದ್ಯೆ ಬಲ್ಲ ಕರ್ಣನ ಪರತಾಪ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರತಾಪ ಸ್ವರ ಮಾವ ಈತನ ಚತುರ ಕಾಂದಾಳಿ ಪ್ರೀತಿಯ ಕುಮಾರ ಸೋದರ ಮಾವ ಈತನ ಚತುರ ಕಾಂದಾರಿ ದೇವಿಯ ಪ್ರೀತಿಯ ಕುಮಾರ ಎಲ್ಲವಾ ಪಲ್ಲವ ಈ ಜಗ ಬಲ್ಲ ಬಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶದ ತಿಲಕ ಮಗುಟೇಶ್ವರ ವೀರ ಕರುಣಾಳು ಕುರುಭೂಪ ರಾಜೇಶ್ವರ ನನ್ನರಮನೆಯ ವೈಭವವನ್ನು ನೋಡು. ನೀಲವರ್ಣದಾರಿ ಈ ಚೆಲುವ ಕೊಳಲನಾದದಲ್ಲಿ ಕೊಳಲನಾದದಲ್ಲಿ 啊
ಮನದಲ್ಲಿ ಈ ಜಗವನೆಲ್ಲವ ಮರುಳುಗೊಳಿಪ ಶ್ರೀಕೃಷ್ಣ ಮುರಾರಿ ಶ್ರೀಗರಿ ಏನಂತೀರಿ? ಮತ್ತೊಮ್ಮೆ ಹೇಳಿ. ಕೃಷ್ಣ ನರ್ತಕೆರೆ ಕೃಷ್ಣನಿಗಿವರು ಕಡುವೈರಿ ಅಮ್ಮ ಭೀಮನಿಗಿವರು ಕಡುವೈರಿ ಅಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವರಿಗೆ ಸರಿಸಾಟಿ ಯಾರಿಗರು ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಸಮರಾರು ನಿಮಗಿಲ್ಲ ಛಲದಲ್ಲಿ ಬಲದಲ್ಲಿ ಸಮರಲ್ಲ ನಿಮಗಿಲ್ಲ ಕರುಣಾಳು ಕುರುಪು ಪರಾಜೇಶ್ವರ ಕುರುವಂಶದ ಬಿಲಕ ಮಗುಡೇಶ್ವರ ಈ ಕರುಣಾಳು ಕುರುಪು ರಾಜೇಶ್ವರ ರಾಜೇಶ್ವರ ಕೌರವೇ ಮುರಾರಿ, ಸಭೆಗೆ ಬಂದ ಉದ್ದೇಶವನ್ನು ತಿಳಿಸೋಣ. ತಿಳಿಸುವೆನು. ಪರಮ ಪುರುಷರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಸರಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದವುಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಇಲ್ಲದೆ ಹೋದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಕಪಟ ಜೂತ್ಯದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಆಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿ ಹಿಂತಿರುಗಿದರಲ್ಲವೇ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರಿದ ದೀರ್ಘ ವೈರ್ಯವನ್ನು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಕ್ಷಾಗ್ರಹದಾನ, ಕಪಟ ದ್ಯೂತ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಅರಸು ಗುರುಕುಲಕ್ಕೆ ಗುರು ದ್ರೋಣರೇ,
ಈತನಲ್ಲವಯ್ಯ ಯಮಸುತ ಭೀಮಾರ್ಜುನನ ಕುಲಸಾರ ಸಾಮಾನ್ಯರೆಂದೆನಿತು ದುಡುಕಬೇಡ ಭಾಗವನಿತು ಸುಖದಿ ಬಾಳು ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಕರ್ತವ್ಯಗಳನ್ನು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಏತಗೆ ಅನುಜರೋ ಬಿಡುವಂತ ಏತಗೆ ಅನುಜೋಡು ಬಿಡುವಂತ ಕಲ್ಲದು ವೈರ ಸವಿಸದಿರು ಚಲ ಕಲ್ಲದು ವೈರ ಸವಿಸದಿರು ಚಲ ಏತಗೆ ಅನುಜರೋ ಬಿಡುವಂತ ಸುರುಳರ ಬೋಧೆಗೆ ಕಿವಿ ಕೊಳೆದಿರುತ್ತೋಕೆ ಸುರುಳರ ಬೋಧೆಗೆ ಕಿವಿ ಕೊಳೆದಿರುತ್ತೋಕೆ ರಾಜವ ತೆತ್ತು ಸುಖಲಿ ಬಾಳೈ ರಾಜವ ತೆತ್ತು ಸುಖಲಿ ಬಾಳೈ ಏತಗೆ ಅನುಜೋಡು ವಿರುಪಂತ ವಿರುಪಂತ ವಿರುಪಂತ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಇಂದು ಸಭೆಯಲ್ಲಿ ಶ್ರೀಕೃಷ್ಣನು ನಿರೂಪಿಸಿದ ಕಾರ್ಯನೀತಿಯನ್ನು ನೀವೆಲ್ಲರೂ ಆಲಿಸಿದ್ದೀರಿ. ಆದ್ದರಿಂದ ಅದರಂತೆ ನಡೆಯುವರೆಂದು ನನ್ನ ನಂಬಿಕೆ. ಹೊಸ ದುರ್ಯೋಧನ ಶಾಂತಿ ಸಂಧಾನವೆಂದು ಸಮಯ ವ್ಯರ್ಥಗೊಳಿಸಬೇಡ. ಇದರಿಂದ ಅಮೃತವು ವಿಷವಾಗಬಹುದು. ಆದ್ದರಿಂದ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ರಾಜ್ಯ ವೈಭವ ಸಂತೋಷದಿಂದ ರಾಜ್ಯಭಾರ ಮಾಡು. ಇದು ನನ್ನ ಅಭಿಮತ. ಹೊಸ ದುರ್ಯೋಧನ, ಗುರುದೇವ ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋತ್ಸಾಹಿಗಳಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಏನನ್ನೂ ಸಾಧಿಸಬೇಡ. ದುರ್ಯೋಧನ, ಪಾಂಡವರೇನು ಅನ್ಯರೇ, ಅವರು ಕೂಡ ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಪಾಂಡವರಿಗೂ ಇರುವುದು. ಆದ್ದರಿಂದ ಅವರಿಗೆ ಬರಬೇಕಾದ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು ದುರ್ಯೋಧನ. ಇದೇ ನನ್ನ ಅಭಿಮತ. ಇವರುಗಳ ಅಭಿಮತ. ಇವರೆಲ್ಲರೂ ಪಾಂಡವ ಪಕ್ಷಪಾತಿಗಳೇ. ಕೃಷ್ಣನಿಗಾಗಲಿ, ಕುರುಪಿತ ಭೀಷ್ಮನಿಗಾಗಲಿ, ಗುರು ದ್ರೋಣರಿಗಾಗಲಿ ನನ್ನೊಬ್ಬನಲ್ಲೇ ದೋಷವು ಕಂಡು ಬರುವುದೇ? ಏಕೆ? ಆ ಪಾಂಡವರು ನಿರ್ದೋಷಿಗಳೇ. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದಿರಿ. ಇನ್ನು ಕೃಷ್ಣ, ಮಹಾನುಭಾವನಾದ ನೀನು
ಮನಸ್ಸಿನಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಮಾತನಾಡುತ್ತಿರುವ ನಿನ್ನಂತರಂಗವನ್ನರಿಯದ ಅವಿವೇಕಿ ಎಂದು ತಿಳಿದೆಯಾ? ಏ ದುರ್ಯೋಧನ, ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನೀ ವಾಕ್ಪಟತ್ವ. ಏನೆಂದು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಆಗಲ್ಲ ಕೇಳು ಕೃಷ್ಣ, ಆಗಲ್ಲ ಕೇಳು. ಈ ಕೌರವೇಶ್ವರನನ್ನು ಸದೆ ಬಡಿಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ? ಅದು ಅದು ದುರಹಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ಹೇಳಿ ಪಾಂಡವರು? ಅದು ಅದು ದುರಭಿಮಾನ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನಾರಿಸಬೇಕೆಂದರಲ್ಲವೇ ಆ ನಿನ್ನ ಹೇಳಿ ಪಾಂಡವರು? ಅದು ಅದು ದುರಾಶಯ. ತಾವೇ ಜಯಶೀಲರು, ಸಮರ್ಥರು ಎಂದು ತಮಗೆ ತಾವೇ ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಹೇಳಿ ಪಾಂಡವರು? ಅದು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ಇವರ್ಯಾರೇ ಏನೇ ಹೇಳಿದರೂ ಸರಿ, ಈ ದುರ್ಯೋಧನನ ನಿರ್ಧಾರ ಚಲಿಸದು, ಚಲಿಸಲಾರದು. ಕೃಷ್ಣ, ಅಣ್ಣನ ಮಾತುಗಳೆಲ್ಲವೂ ನನ್ನ ಒಪ್ಪಿಸಿದವು. ಕುರು ಸೌಧದಲ್ಲಿ ಪ್ರಜ್ವಲಿಸಿರುವ ಕೋಪ ಜ್ವಾಲೆ ಇಂಥ ಬಿರುಮಾತಿನಿಂದ ಶಾಂತನಾಗುತ್ತೆ. ಕೃಷ್ಣ, ಹೋಗು, ಸಮರವೇ ಸಿದ್ಧ. ದುರಾತ್ಮರಾದ ದ್ರೋಹಿಗಳ ಮದವು ಮುರಿವೆ ಈ ಕ್ಷಣ. ದುರಾತ್ಮರಾದ ದ್ರೋಹಿಗಳ ಮದವು ಮುರಿವೆ ಈ ಕ್ಷಣ, ಮದವು ಮುರಿವೆ ಈ ಕ್ಷಣ, ಮದವು ಮುರಿವೆ ಈ ಕ್ಷಣ. ಪುತ್ರರನ್ನು ಜಯಿಸಿ ಕನಲಗದಲ್ಲಿ ಈಜೋಣ, ಪುತ್ರರನ್ನು ಜಯಿಸಿ ಕನಲಗದಲ್ಲಿ ಈಜೋಣ. ಆದವನನ್ನು ರಣಕ್ಕೆ ಬಲಿಯ ಕೊಡುವುದು, ಆದವನು ರಣಕ್ಕೆ ಬಲಿಯ ಕೊಡುವುದು, ರಣಕ್ಕೆ ಬಲಿಯ ಕೊಡುವುದು. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಮದವ ಮುರಿವ ಈಕ್ಷಣ, ಮದವ ಮುರಿವೆ ಈಕ್ಷಣ, ಮದವ ಮುರಿವೆ ಈಕ್ಷಣ. ಕೃಷ್ಣ, ನೀನು ಆ ಪಾಂಡವರ ಸೇನೆಯನ್ನು ಸಮೂಹವನ್ನು ಕಲಕಿ ಬಿಡಬಲ್ಲ ಗಂಡುಗೊಲಿಗಳು ನಾವು. ಆ ಪುಂಡನ ಭೀಮನ ಗುಂಡಿಗೆಯನ್ನು ಸೀಳಲು ಈ ದುಶ್ಯಾಸನ ಸಿದ್ಧನಾಗಿರುವನು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಾಗೆಯೇ ತೀರದ ಹೊರತು ಈ ರಾಜೇಂದ್ರನಿಗೆ ಮುಷ್ಟಾನ್ನವನ್ನು ಸೃಷ್ಟಿಸುವುದು. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ಕುರುವೃತ್ತರಿಗೆ ಸ್ವಾಭಾವಿಕ ದಟ್ಟು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುವೆಯೋ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸುತ್ತಿರುವೆಯೋ? ಇದು ನಿನ್ನ ಧರ್ಮವೇ? ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ತಿಳಿದವನೇ, ಸಲ್ಲದು ನಿನಗೆ ವಲ್ಲಭನೇ. ಆ ಪಾಂಡ
ಸ್ಥಾನದ ರಾಜ್ಯವನ್ನು ಕೇಳಲು ಬಂದೆ ಅಲ್ಲ ನೀ. ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಈ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾಧಿಪ, ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ನಿಯ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನೇಳುವೆನು ಕೇಳು. ಭಾರತ ಭೂಮಿ ಜೈನಿ ದುರಾಸ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರರು. ಭಾರತ ಭೂಮಿ ಜೈನಿ ದುರಾಸ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸಿದರೆ ಭಾರತ ಭೂಮಿ ಜೈನಿ ದುರಾಸ ಜೈನಿ ದುರಾಸ. ಕರೆ ನೀಗನೆ ಅನುಜಾತರ ಕರೆ ನೀಗನೆ ಅನುಜಾತರ ದರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೇರ. ದರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೇರ. ವೈರವನೆ ನೀಗಿ ನೀ ಸೈರನಯ ತಾಳೈ ವೈರವನೆ ನೀಗಿ ನೀ ಸೈರಣಯ ತಾಳೈ ಬಾಳೈ ಬಲು ಗರ್ವ ನೆನೆದ ಸುಗುಣ ಗರಿತ ಕರುಣ ಬರಿ ಹೊರಗುಣಯುತ ನೆನೆಸಿ. ಬಾಳೈ ಬಲು ಧರ್ಮ ನೆನೆದ ಸುಗುಣ ಗರಿತ ಕರುಣ ಬರಿತ ಹೊರಗುಣಯುತ ನೆನೆಸಿ ಹೊರೇ ತರೆಯ ಭಾರತ ಭೂಮಿ ಜೈನಿ ದುರಾಸ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ನಿರಾಕರಿಸಿದರೆ ಭಾರತ ಭೂಮಿ ಜೈನಿ ದುರಾಸ ಜೈನಿ ದುರಾಸ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬಿಡಲು ಬಂದಿದ್ದೇನೆ. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ತಪ್ಪೇನಿಯದು ರಾಜ? ಪಾಂಡವರು ಜೂಜಾಡಿ ರಾಜಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ಕೃಷ್ಣ, ಈ ವಿಪುಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಭಿಕ್ಷಾ ವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನೊಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಕ್ಷತ್ರಿಯನೆಂದಿಗೂ ಯುದ್ಧಕ್ಕೆ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ನಾನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ, ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನ ಕಪಟಜಿತ್ತ ಕೆಳೆದಿದ್ದನ್ನು ಮರೆತೆಯಾ? ಸಹೋದರನ ಪತ್ನಿಯನ್ನು ರಾಜ್ಯಸಭೆಗೆ ಎಳೆತರಿಸಿ ನೀನು ಮಾಡಿದ ಅವ್ಯಾಚ ಅಪರಾಧ ಪ್ರಳಯ ಕಾಲದ ದೂತಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಮರೆಯಬೇಡ. ವಾರಣವರ್ತದ ಅರಗಿನ ಮನೆ,
ಏಕಚಕ್ರ ನಗರದಲ್ಲಿ ಕುಂತಿಗಾದ ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತ್ಯ? ಭೀಷ್ಮ, ದ್ರೋಣ, ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಗೆ ಪ್ರವೃತ್ತರಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆ ಕಟ್ಟಾಳು ಕೌರವೇಶ್ವರನನ್ನು ಕೆಣಕಿ ಎದೆ ತಟ್ಟಿ ಕೇಕೆಯ ಹಾಕಿ ನಗುತ್ತಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂಧೆ. ಆ ಕ್ಷಣವೇ ಈ ಛಲವನ್ನು ತೊಟ್ಟೆನು ಕೃಷ್ಣ. ಭೂತ ಪೇತಗಳಿಗೊಡೆಯನಾದ ಭೂತನಾಥೇಶ್ವರನೇ ಸ್ವಯಂ ಕೆರಳು ಕದನಕ್ಕೆ ನಿಂತರೂ ಸರಿ, ಕಲಿಯಂಸದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೇ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ, ಅಷ್ಟೈಶ್ವರ್ಯ ಸಂಪನ್ನ ಹಸ್ತಿನಾದೀಶ್ವರ ಚಂದ್ರಕುಲ ಚಕ್ರೇಶ್ವರನೆಂದು ಬಿರುದಾಂಕಿತನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ, ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಇದೇ ನನ್ನ ಕಡೆಯ ನಿರ್ಧಾರ. ನಿರ್ಧಾರವೇ ಗಣಪತಿ ಪಾಂಡವ ನಿರ್ಧಾರವೇ ಕೃಷ್ಣ. ಕಡೆಯ ನಿರ್ಧಾರವೇ ಗಣಪತಿ ಪಾಂಡವ ಕಡೆಯ ನಿರ್ಧಾರವೇ ಕೆಟ್ಟದು ಗಂಡು ಬರಲು ಗುರು ಭೂಮಿಯನ ಕೆಟ್ಟರು ಅರಿಯ ಎದೆಗೆರದ ಮತ್ತು ಬರಲು ಗುರು ಭೂಮಿಯನ ಅಡ್ಡ ಹೋಗದಿಂದ ಬುಧವ ತಟ್ಟಿ ತಟ್ಟಿ ಮೆರವಯ್ಯ ಅಡ್ಡ ಹೋಗದಿಂದ ಬುಧವ ತಟ್ಟಿ ತಟ್ಟಿ ಮೆರವಯ್ಯ ವೈರಿ ಕಡೆ ನಿರ್ಧಾರವೇ ಗಣಪತಿ ಪಾಂಡವ ಕಡೆ ನಿರ್ಧಾರವೇ ಗುರು ಬಲರಾಮನ ಬೆಂಬಲವಿರಲು ಜಲವನ್ನು ಬಿಡದೆ ನೆಲವನ್ನು ಪಡೆದು ಗುರು ಬಲರಾಮನ ಬೆಂಬಲವಿರಲು ಜಲವನ್ನು ಬಿಡದೆ ನೆಲವನ್ನು ಪಡೆದು ಆಕಾಶ ಮಂಡಲ ಆಕಾಶ ಮಂಡಲದ ರಾಜ್ಯವನ್ನು ಬಯಸುವವರಿಗೆಲ್ಲ ಸ್ವಂತವನ್ನು ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರಿಗೆಲ್ಲ ಸ್ವಂತವನ್ನು ಮಾಡಿ ಗೆದ್ದು ಪಡೆಯಲಿ. ಗಣಪತಿ ಪಾಂಡವರು ಅಲ್ಲವೇ ಮಾಧವ ಪಾಂಡವರಿಗೆ ಪಾದವ ಕೊಡಿಸಲು ಪಟ್ಟ ಸಮಸಾರ್ಥಕವಾಗದೆ. ಅಲ್ಲವೇ ಮಾಧವ ಪಾಂಡವರಿಗೆ ಸಮಪಾದವ ಕೊಡಿಸಲು ಪಟ್ಟ ಸಮಸಾರ್ಥಕವಾಗದೆ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ಸಜ್ಜಾಗಿರುವೆ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ಸಜ್ಜಾಗಿರುವೆ. ಅಲ್ಲವೇ ಮಾಧವ? ಹಾಗಾದರೆ ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯನ್ನು ಸಂಧಾನಕ್ಕಾಗಿ ಬಂದ ಅತಿಥಿ ಸಭೆಯನ್ನು ಕಡೆಯ ನಿರ್ಧಾರವೇ ಗಣಪತಿ ಪಾಂಡವರು ಕಡೆಯ ನಿರ್ಧಾರವೇ ಕಡೆಯ ನಿರ್ಧಾರವೇ
ಪಾಂಡವರಿಗೆ ರಾಜ್ಯ ದೊರಕುವುದೇ ಆದರೆ ಅದು ರಣರಂಗದಲ್ಲಿ ವೀರರತಿಕರ ಘೋಷದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪದದಲ್ಲಿ ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಹೋಗು, ಆ ಹೇಳಿ ಪಾಂಡವರಿಗೆ ಇದನ್ನು ಬಿತ್ತರಿಸು. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯಾ? ಯದುವಂಶ ಕಳಂಕ ಸ್ವರೂಪಿ. ಪುರಸ್ಕರಿಸಲಾರದ ತಿರಸ್ಕಾರವನ್ನು ತಿರಸ್ಕರಿಸಿದ್ದು ಸರಿಯೇ ಯದುವಂಶ ಕಳಂಕ ಸ್ವರೂಪಿ. ಕತಿ ಬೇಡೈಸು ಯೋಧನನೆ ತೋರಿಗ ನಾತಿಗಳ ಕತಿ ಬೇಡೈಸು ಯೋಧನನೆ ತೋರಿಗ ನಾತಿಗಳ ಸೈರಣ 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 ಸೈರಣ. ಅದೇ ಚಿಂತು ಒದರುವೆ, ಅದೇ ಮಾತ ತಗೊಳ್ಳುವೆ. ಅದೇ ಚಿಂತು ಒದರುವೆ, ಅದೇ ಮಾತ ತಗೊಳ್ಳುವೆ. ಕುಲಹೀನ ಕುಲವ ಮರೆದೆಯ ದುರಗಲು ಕಡಿಯಲು ಬೇಡುವನೆ. ಕುಲಹೀನ ಕುಲವ ಮರೆದೆಯ ದುರಗಲು ಕಡಿಯಲು ಬೇಡುವನೆ. ಕತಿ ಬೇಡೈಸು ಯೋಧನನೆ ತೋರಿಗ ನಾತಿಗಳ ಸೈರಣ. ಮದನದಲ್ಲಿ ನಿನ್ನ ಮದವ ನಡಗಿಪ, ಕದನದಲ್ಲಿ ನಿನ್ನ ಮದವ ನಡಗಿಪ. ಚದುರರಿಹ ಮರುಳೇ ಮಂದ ಮದೆಯಂತೆ ಮುಂದನರಿಯದೆ, ಮಂದ ಮದೆಯಂತೆ ಮುಂದನರಿಯದೆ ತುಂಬುವ ಪಡುವೆ, ತುಂಬುವ ಪಡುವೆ. ಹೆಸರು ನಾಸೈತೆ ಇಲ್ಲಿನ ಮೋಸ. ಹೆಸರು ನಾಸೈತೆ ಇಲ್ಲಿನ ಮೋಸ. ಸಹಿಸಬಲ್ಲವರ ಸೈರಿಸಬಲ್ಲವರ ಸೈರಿಸಬಲ್ಲವರ. ಪರಮ ಪುರುಷನೆಂಬ ಬಿರುದನ್ನು ಪಡೆದಿಯೋ ಅರಳಿಪ ಕೆರುಕನೆ. ಪರಮ ಪುರುಷನೆಂಬ ಬಿರುದನ್ನು ಪಡೆದಿಯೋ ಅರಳಿಪ ಕೆರುಕನೆ. ಕತಿ ಬೇಡೈಸು ಯೋಧನನೆ ತೋರಿಗ ನಾತಿಗಳ ಸೈರಣ ಸೈರಣ ಸೈರಣ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯಾ ಯದುವಂಶ ಕಳಂಕ ಸ್ವರೂಪಿ? ಪುರಸ್ಕರಿಸಲಾರದ ತಿರಸ್ಕಾರವನ್ನು ತಿರಸ್ಕರಿಸಿದ್ದು ಸರಿಯೇ ಯದುವಂಶ ಕಳಂಕ ಸ್ವರೂಪಿ. ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ಇತ್ತಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ಶಕುನಿ ಮಾವನವರು ನನಗೆ ಉತ್ತಮವಾದ ಸಲಹೆಯನ್ನೇ ಎತ್ತಿದ್ದಾರೆ. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವದು. ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು ಸ್ವೀಕರಿಸು. ಸಹೋದರ ದುಶ್ಯಾಸನ, ಕೃಷ್ಣನನ್ನು ಬಂಧಿಸು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನ ಅಂಗಾಂಗಗಳನ್ನು. ಬೆಂಕಿಯಿಂದ ಬಟ್ಟೆಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಸಾಧ್ಯವೇ? ಆಗೋ ಬಂಧಿಸಿ ನನ್ನನ್ನು. ಮಾಯೆ ಮಾಯೆ, ಎಲ್ಲವೂ ಮಾಯೆ. ಕರೆದೊಯ್ವೆಯೋ ಸ್ವಾಮಿ,
ತೊಯ್ವೆಯೋ ಸ್ವಾಮಿ ಏನಪರಾಧವ ಗೈದೆ ನಾನೆನ್ನುತ್ತ ಏನಪರಾಧವ ಗೈದೆ ನಾನೆನ್ನುತ್ತ ಎಲ್ಲಿಗೆ ಎನ್ನ ಕರೆ ತೊಯ್ವೆಯೋ ಸ್ವಾಮಿ ಮಾಧವ ನೀನು ಮಾನವ ನಾನು ನನಗೂ ನಿನಗೂ ಏತರ ಸಂಬಂಧ ಮಾಧವ ನೀನು ಮಾನವ ನಾನು ನನಗೂ ನಿನಗೂ ಏತರ ಸಂಬಂಧ ಒಂದು ಅರಿಯದೆ ಬಲು ನೊಂದಿದೆ ಸ್ವಾಮಿ ಪರಮಾತ್ಮ ನೀವು ಯಾರ ಜನಕನು ಯಾರ ಬಂದು ಯಾರ ಬಳಗವು ಯಾರ ಜನನಿಯು ಯಾರ ಜನಕನು ಯಾರ ಬಂದು ಯಾರು ಬಳಗವು ಯಾರ ಜನನಿಂದನೆಯಲ್ಲಿ ಬಲು ನೊಂದಿಹ ಸ್ವಾಮಿ ಜನನಿಂದನೆಯಲ್ಲಿ ಬಲು ನೊಂದಿಹ ಸ್ವಾಮಿ ಎಲ್ಲಿಗೆ ಎನ್ನ ಕರೆ ತೊಯ್ವೆಯೋ ಸ್ವಾಮಿ ಕೃಷ್ಣ 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 ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ಸ್ವಾಮಿ? ಕಾರಣ ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿರುವೆಯೋ ಯೋಚಿಸಿ ನೋಡು. ನಿಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನೀನು ಸೂತನಲ್ಲ. ಕೇಳೆ ನಿನ್ನ ಕೇಳೆ ನಿನ್ನ ಮಾತು. ಕುಲಹೀನನಲ್ಲ ಕೇಳೆನ್ನ ಮಾತ. ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಶದಲವತರಿಸಿ ಸುಕುಮಾರ ಬಾ ಸುರಧೀರ ಸುಕುಮಾರ ಬಾ.
ಪವಿತ ಭುವನವು ಕೀರ್ತಿಯ ಪಡೆಗೆ ಗಣತರ ಬೆಳೆಸಿದ ಗಣತರ ಬೆಳೆಸಿದ ಬೆಳಗಿನಿಯೊಳುನಿ ಮಹಾಮಹಿಮನೆಂದೆನಿಸಿ ಬೆರೆವರ ವಿಸುತ ಸುಕುಮಾರ ಬಾ ದೂರದೀರ ಸುಕುಮಾರ ಬಾ ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆನು, ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯಲೆಂದೇ ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯ ದೇವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾ ವ್ಯವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕದ ಅಪವಾದಕ್ಕೆ ಎದರಿದ ನಿನ್ನನ್ನು ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ಗಂಗಾ ನದಿಯಲ್ಲಿ ತೇಲಿ ಬಿಟ್ಟಳು. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿದರು. ಈಗಲೂ ನನ್ನ ಜೊತೆಯಲ್ಲಿ ಬಾ ಕರ್ಣ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಹುವನು. ಸಮಸ್ತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲಿಲ್ಲ ಸೂತ, ನೀಚ, ಈನ ಕುಲದವನೊಂದು ಹೀಯಾಳಿಸುತ್ತಿರುವರಲ್ಲ, ನಾನಿಂಥವನೇ ಎಂಬ ವಿಚಾರ ಅವರಿಗೆ ತಿಳಿಯದೆ? ತಿಳಿಯದು ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಗೂ ತಿಳಿಯದು. ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದಲ್ಲ ಎಂದು ನನ್ನನ್ನು ಪದೇ ಪದೇ ಕೇಳುತ್ತಿರುವಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷ ಪಡಿಸು. ನಾನಿನ್ನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಹೋಗಿ ಬರಲೇ? ಹಾಗೆ ಆಗಲಿ ಪರಮಾತ್ಮ. ಆ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವಾಡತಕ್ಕವನಲ್ಲ. ಏಕಿನ್ನ ಕಾಡುವೆಯೋ ಹೇ ವಿಧಿ, ಸಾಕಿನ್ನು ಜೀವನವು ಕೊನೆಗಾಣಿಸದೆ ಶೋಕ ಸಾಗರದೊಳಗೆ ಕೆನ್ನದೋಗಿದೆ, ಸಾಗರದೊಳಗೆ ಕೆನ್ನದೋಗಿದೆ, ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯ, ಸಾಕಿನ್ನು ಜೀವನವು ಕೊನೆಗಾಣಿಸು ಹರಿಯ, ಶೋಕ ಸಾಗರದೊಳಗೆ
ಏಕೆ ನನ್ನದು ಸಾಕಿನ್ನು ಜೀವನವೇ ಕೊನೆಗಾಣಿಸು ಹರಿಯೇ ಶ್ರೀಹರಿ ಶ್ರೀಹರಿ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಅನುಜನೆ. ಸಾವಿರಾನೆಗಳ ಬಲವುಳ್ಳ ವೃದ್ಧಾಂಶ ಸಂಭೂತನಾದ ಭೀಮಸೇನ, ಆ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನಕ ಜನನಿಯರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ನನ್ನ ಪರಮವೈರಿ ಆ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವ ಪಾಪದ ಫಲವಾಗಿ ಸೋತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂಥ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡು ಪುತ್ರನಾದ ನೀನು ಪಾಂಡು ಕುಮಾರನನ್ನೇ ಕೊಲ್ಲಲು ಹೊರಟಿರುವೆಯಲ್ಲೋ. ಕೊಲ್ಲಲೇ ಪಾಂಡು ಕುಮಾರರಂ, ಕೊಲ್ಲಲೇ ಪಾಂಡು ಕುಮಾರರಂ. ದುರದೋ ತಮ್ಮಂದಿರಂ ನಾ ಕೊಲ್ವುದೇ. ದುರದೋ ತಮ್ಮಂದಿರಂ ನಾ ಕೊಲ್ವುದೇ. ಕೊಲ್ಲಲಾಗದ ಬಿಟ್ಟೊಡೆ, ಕೊಲ್ಲಲಾಗದೆ ನಾ ಬಿಟ್ಟೊಡೆ. ಕೌರವೇಂದ್ರ ಈ ದರೆಯೋ ಸುಖ ಸಂಪತ್ತಿನಿಂದಾಳ್ವನೇ. ಜಲದೀಂ ಪಾರ್ಥನರುಂಡವನ್ನರಿದು, ಜಲದೀಂ ಪಾರ್ಥನರುಂಡವನ್ನರಿದು ಮುಕ್ಸಾಮಿಗೆ ನಮಸ್ಸಾಮಿಗೆ ಆನಂದವನ್ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಸರಕೆ ನಾ ಮುತ್ತಾಗಲೇ ಅಥವಾ